ಎಲ್ರಿಗೂ ನಮಸ್ಕಾರ. ನಾನು ಇತ್ತೀಚೆಗೆ ಧ್ಯಾನ ಸಂಜೀವಿನಿಯಲ್ಲಿ 21 ದಿನದ ಗ್ರ್ಯಾಟಿಟ್ಯೂಡ್ ಚಾಲೆಂಜ್ ಎಕ್ಸ್ಪೀರಿಯನ್ಸಸ್ ಬೈ ಮೆಡಿಟೇಟರ್ಸ್ನ ಪೋಸ್ಟ್ ಮಾಡಿದ್ದೆ. ಬಹುಶಃ ನೀವೆಲ್ಲರೂ ನೋಡಿರ್ತೀರ, ಕೇಳಿರ್ತೀರ. ಏನು ಇದನ್ನು ಹೇಗೆ ಮಾಡೋದು, ಇದು ನಾವು ಕೂಡ ಮಾಡಿದರೆ ನಮ್ಮಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗುತ್ತಲ್ವಾ ಅನ್ನೋ ಒಂದು ಆಸಕ್ತಿ ನಿಮಗೂ ಇದೆ ಅಲ್ವಾ? ಹಾಗಾದರೆ ಈ ವಿಡಿಯೋನ ನೋಡಿ. ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ನಾವು ಕೂಡ ಈ ಒಂದು ಚಾಲೆಂಜನ್ನು ಕಂಪ್ಲೀಟ್ ಮಾಡಿ ನಾವು ಕೂಡ ಮಿರಾಕಲ್ಸನ್ನು ಅಂದರೆ ಅದ್ಭುತಗಳನ್ನು ನಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋ ಆಸೆ ನಿಮಗೂ ಇದ್ದರೆ, ಯಾರೆಲ್ಲ ಈ ವಿಡಿಯೋ ಈ ಒಂದು ಧ್ಯಾನ ಸಂಜೀವಿನ ನೋಡ್ತಾ ಇದ್ದೀರಿ, ಇನ್ನೂ ಯಾರು ನೋಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದೊಂದು ವಿಡಿಯೋ ಮುಖಾಂತರ ನಿಮಗೆ ಯಾವ ರೀತಿ ಈ ಒಂದು ವಿಷಯದ ಬಗ್ಗೆ ಏನು ಮಾಡಬೇಕು ಅನ್ನೋದು ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ತಡ ಮಾಡದೆ ಇವತ್ತು ಏನು ಮಾಡಬೇಕು, ಈ 21 ಡೇಸ್ ಜರ್ನಿನ ಇವತ್ತೇ ಸ್ಟಾರ್ಟ್ ಮಾಡೋಣ. ಅಂದರೆ ಈ ವಿಡಿಯೋ ನಿಮಗೆ ಇವತ್ತು ಕನೆಕ್ಟ್ ಆಗುತ್ತೆ, ಅಂದರೆ ಇವತ್ತು ನೋಡ್ತೀರಾ, ನಾಳೆಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಏನಿಲ್ಲ ಸ್ನೇಹಿತರೆ, ತುಂಬ ಸುಲಭ. ಆದರೆ ಇದಕ್ಕೆ ನಿಮ್ಮ ಶ್ರಮ ತುಂಬ ಇಂಪಾರ್ಟೆಂಟ್. ನೀವು ನಂಬಿಕೆಯನ್ನಿಟ್ಟು ನಾನು ಖಂಡಿತವಾಗಿ ಇದನ್ನು ಮಾಡ್ತೀನಿ, 21 ದಿನ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಭಾವನೆಯಲ್ಲಿದ್ದರೆ ಖಂಡಿತವಾಗಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ, ಮಿರಾಕಲ್ ರಿಸಲ್ಟ್ಸ್. ಬೆಳಗ್ಗೆ ಎದ್ದು ನೀವು ತುಂಬ ಆತುರದಿಂದ ಕೆಲಸಗಳನ್ನು ಮಾಡ್ತೀರ. ಅದಕ್ಕೆ ನಾವು ಬೆಳಗ್ಗೆ ಎದ್ದು ಶಾಂತ ರೀತಿಯಿಂದ ಒಂದು 10 ನಿಮಿಷ ಸಮಾಧಾನವಾಗಿ ಕೂತ್ಕೊಂಡು ಒಂದು ಬುಕ್ಕು ಪೆನ್ನು ತಗೊಂಡು ಪ್ರತಿದಿನ ಒಂದು ವಿಷಯದ ಬಗ್ಗೆ ಬರಿತಾ ಹೋಗಬೇಕು. ಹಾಗಾದರೆ ಇವತ್ತಿನ ವಿಷಯ ಏನು? ನಮಗೆ ನಮ್ಮ ಜೀವನದಲ್ಲಿ ಯಾರು ತುಂಬ ತುಂಬ ಇಂಪಾರ್ಟೆಂಟ್, ಅಂದರೆ ಯಾರಿಂದ ನಾವು ಈ ಭೂಮಿಗೆ ಬಂದಿದ್ದೀವಿ ಅವರನ್ನು ನಾವು ಮರೆಯೋಕ್ಕೆ ಆಗಲ್ಲ. ಅವರ ಒಂದು ಕೃತಜ್ಞತೆಯನ್ನು ನಾವು ಯಾವ ರೀತಿ ಸಲ್ಲಿಸಬೇಕು, ಯಾವ ರೀತಿ ಗ್ರೇಟ್ಫುಲ್ ಆಗಿರಬೇಕು ಅನ್ನೋದು ಯಾವತ್ತೂ ನಾವು ಒಂದು ಧನ್ಯವಾದ ಕೂಡ ಹೇಳಿರಲ್ಲ ನಮ್ಮ ತಂದೆ ತಾಯಿಗೆ ಅಲ್ವಾ? ನಮಗೆ ಗೊತ್ತಿಲ್ಲ, ಈ ವಿಚಾರ ಗೊತ್ತಿಲ್ಲ. ಸೊ ಇದನ್ನು ನಾವು ಹೀಗೆ ತಿಳ್ಕೊಂಡು ನಾವು ಅವರಿಗೆ ಯಾವ ವಿಚಾರಕ್ಕೆ ನಾವು ಧನ್ಯವಾದವನ್ನು ತಿಳಿಸ್ಬೇಕು, ಅವರಿಗೆ ಒಂದು 11 ವಿಚಾರಗಳನ್ನು ನೆನಪು ಮಾಡಿಕೊಂಡು ಸಮಾಧಾನವಾಗಿ ಬರೀರಿ. ಯಾಕೆ ನನಗೆ ತಂದೆ ತಾಯಿ ಅಂದರೆ ತುಂಬ ಇಷ್ಟ, ಅವರಿಂದ ನಾನು ಏನೇನು ಪಡ್ಕೊಂಡೆ, ಸೊ ಏನೆಲ್ಲ ನನ್ನ ಜೀವನದಲ್ಲಿ ಇವ್ರು ಮಾಡಿದ್ದಾರೆ ಅಂತ ಬರೀರಿ. ಹ್ಯಾಂಡ್ ರೈಟಿಂಗ್ ಈಸ್ ಹಾರ್ಟ್ ರೈಟಿಂಗ್. ಹೃದಯದ ಭಾವನೆಯಿಂದ ಬರಿತಾ ಹೋಗಿ. ತುಂಬ ಅದ್ಭುತಗಳು ನಿಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಆ ಒಂದು ಸಂಬಂಧದ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗೆ ಪೂರ್ತಿ ಇವತ್ತಿನ ದಿನ ಅವರ ಬಗ್ಗೆ ನೀವು ಗ್ರೇಟ್ಫುಲ್ ಆಗಿರ್ರಿ. ಹಾಗಾದರೆ ಅದರ ಜೊತೆಗೆ ಇನ್ನೂ ಒಂದು ವಿಷಯವನ್ನು ನೀವು ಮಾಡಲೇಬೇಕು ಖಂಡಿತವಾಗಿ. ನಿಮಗೆಲ್ಲ ಗೊತ್ತಿದೆ, ಇದು ಧ್ಯಾನ ಮಾಡುವ ಒಂದು ವಿಷಯಗಳನ್ನು ನಮ್ಮ ಚಾನಲ್ ನಿಮಗೆ ಹೇಳ್ಕೊಡ್ತಾ ಇದೆ. ತುಂಬ ಸುಲಭವಾದ ಧ್ಯಾನ, ಆನಾಪಾನಸತಿ ಧ್ಯಾನ. ಹಾಗಾದರೆ ಇದನ್ನು ಮಾಡಿ ನಂತರ ಒಂದು 40 ನಿಮಿಷ ಅಥವಾ ನಿಮ್ಮ ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಧ್ಯಾನವನ್ನು ಮಾಡಿ. ಯಾವಾಗ ನೀವು ಧ್ಯಾನ ಮಾಡ್ತೀರೋ ನಿಮ್ಮ ಒಂದು ಸ್ಟೇಟ್ ಆಫ್ ಮೈಂಡ್, ಅಂದರೆ ನಿಮ್ಮ ಮನಸ್ಸು ಶಾಂತ ರೀತಿಯಿಂದ ಬದಲಾಗುತ್ತೆ. ಯಾವಾಗ ಶಾಂತ ರೀತಿಯಿಂದ ನಿಮ್ಮ ಮನಸ್ಸು ಬದಲಾಗುತ್ತೋ ಆಗ ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕೋ ಅದು ಸಿಗೋಕ್ಕೆ ದಾರಿಯಾಗತ್ತೆ. ಹಾಗಾದರೆ ತಡ ಮಾಡದೆ ನೀವು ಕೂಡ ನಾಳೆಯಿಂದ ಇದನ್ನು ಸ್ಟಾರ್ಟ್ ಮಾಡ್ತೀರಲ್ವ? ಪ್ರತಿದಿನ ಏನೇನು ಮಾಡಬೇಕು ಅನ್ನೋದು ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿದಿನ ನಾನು ತಿಳಿಸ್ತಾ ಬರ್ತೀನಿ. ನನ್ನ ಜೊತೆ ನೀವು ಜಾಯಿನ್ ಆಗಿ. ಥ್ಯಾಂಕ್ ಯು. ಮತ್ತೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ.